ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುರಕ್ಷಿತ ಅಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಬೆಂಗಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಸುರಕ್ಷಿತ ಅಲ್ಲ. ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಂತೆ. ಹೆಂಗೆ ನಾವು ಈ ಏರ್ಪೋರ್ಟ್ ಸುರಕ್ಷಿತ ಅಂತ ಅನ್ಕೊಳ್ಳೋದು? ತಪಾಸಣೆ ನೆಪದಲ್ಲಿ ದಕ್ಷಿಣ ಕೊರಿಯಾ ಮಹಿಳೆಗೆ ಟಾರ್ಚರ್ ಕೊಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಸಿಬ್ಬಂದಿ ಅಫ್ವಾನ್ ಅರೆಸ್ಟ್ ಆಗಿದ್ದಾರೆ. ಟಿಕೆಟ್ ತಪಾಸಣೆಯ ವೇಳೆ ಬ್ಯಾಗ್ನಲ್ಲಿ ಬೀಪ್ ಶಬ್ದ ಬರ್ತಿದೆ ಅಂತ ಹೇಳಿದ್ದಾರೆ. ಪ್ರತ್ಯೇಕ ಪರಿಶೀಲನೆ ನೆಪದಲ್ಲಿ ಪುರುಷರ ಟಾಯ್ಲೆಟ್ಗೆ ಕರೆದೊಯ್ದಿದ್ದಾನೆ ಈ ನೀಚ. ವಿದೇಶಿ ಮಹಿಳೆ ಜೊತೆ ಅನುಚಿತವಾಗಿ ಅಫ್ವಾನ್ ವರ್ತಿಸಿದ್ದಾನೆ. ತಕ್ಷಣ ಎಚ್ಚೆತ್ತು ಹೊರಗೆ ಓಡಿ ಬಂದು ದೂರು ಕೊಟ್ಟಿದ್ದಾರೆ ವಿದೇಶಿ ನಾರಿ. ಸಿಸಿಟಿವಿಲಿದೆ ಏರ್ಪೋರ್ಟ್ ಸಿಬ್ಬಂದಿ ಅಫ್ವಾನ್ ಘನಘೋರ ಕೃತ್ಯ. ಬಿಎನ್ಎಸ್ ಸೆಕ್ಷನ್ 75ರ ಅಡಿಯಲ್ಲಿ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರಿಂದ ಅಫ್ವಾನ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಇನ್ನು ಹೆಂಗೆ ಬೇರೆ ಅಂದ್ರೆ ವಿದೇಶದವರು ನಂಬಿ ಭಾರತಕ್ಕೆ ಬರಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ರಾಷ್ಟ್ರ. ಜೊತೆಗೆ ನಮ್ಮ ರಾಷ್ಟ್ರದ ಮೇಲೆ ಬೇರೆಯವ್ರಿಗೆ ಒಂದು ಗೌರವ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಯಾಕೆಂತಂದ್ರೆ ನಾವು ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾತೃ ಸ್ವರೂಪಿಣಿ ಅಂತ ಗೌರವ ಕೊಡ್ತೀವಿ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ರಕ್ಷಣೆ ಇದೆ ಅಂತ ಬೇರೆ ದೇಶದವ್ರು ಹೋಗಿ ಇಲ್ಲಿಂದ ಹೋದವರು ಅಲ್ಲಿ ಹೇಳಬೇಕು, ಭಾರತ ಬಹಳ ಸೇಫ್ ಇದೆ ಹೆಣ್ಮಕ್ಳಿಗೆ ಅಂತ. ಆದ್ರೆ ಇಂತಹ ನೀಚರಿಂದ, ಇಂತಹ ದುರುಳರಿಂದ ಅಯ್ಯೋ ಭಾರತಕ್ಕೆ ಹೋಗಬೇಡಿ ಅಲ್ಲಿ ಸೇಫ್ ಇಲ್ಲ ಅಂತ ವಿದೇಶದವ್ರು ಹೇಳಬೇಕು. ವಿದೇಶಿ ಪ್ರಜೆಗಳು ನಮ್ಮ ದೇಶದ ಬಗ್ಗೆ ಮಾತನಾಡೋ ಸ್ಥಿತಿಯನ್ನ ತಂದುಬಿಡ್ತಾರೆ ಇಂತಹ ನೀಚರು. ನೋಡಿ ಯಾವ ರೀತಿ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಇನ್ನೆಲ್ಲಿ ರಕ್ಷಣೆ ಇರುತ್ತೆ, ಎಲ್ಲಿ ಸುರಕ್ಷತೆ ಇರುತ್ತೆ? ಸುರಕ್ಷತೆಯ ಪ್ರಶ್ನೆ ಈಗ ಮೂಡ್ತಾ ಇದೆ. ವಿದೇಶಿ ಪ್ರಜೆಗೆ ಈ ರೀತಿ ಮಾಡಿದವರು ಬೇರೆ ಹೆಣ್ಮಕ್ಳಿಗೂ ಕೂಡ ಇದೇ ರೀತಿ ಮಾಡಬಹುದು. ಇಂಥ ನೀಚರಿಂದ, ಇಂಥ ದುರುಳರಿಂದ ನಮ್ಮ ಭಾರತ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ. ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವಳು ಇಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಾಗ, ಅಂದರೆ ಇಲ್ಲಿಂದ ಪ್ರಯಾಣ ಮಾಡುವಾಗ ಇನಿಷಿಯಲ್ ಚೆಕಿಂಗ್ ಆದಮೇಲೆ ಕೊನೆಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಅಲ್ಲಿ ಔಟ್ಸೋರ್ಸ್ ಸ್ಟಾಫ್ ಇದ್ದರು. ಅವ್ರಿಗೆ ವೀಸಾ ಅಂದರೆ ಇಮಿಗ್ರೇಷನ್ ಹೆಲ್ಪ್ ಮಾಡಲಿಕ್ಕೆ. ಆದರೆ ಆ ಸ್ಟಾಫ್ ಕಡೆಯಿಂದ ಈ ಲೇಡಿಗೆ ಒಂಥರ ಇಲ್ಲೀಗಲ್ ಆಗಿ ಟ್ರೀಟ್ ಮಾಡಿ ಮಾಲೆಸ್ಟೇಷನ್ ಆಗಿದೆ. ಅದು ಒಂದು ಕಂಪ್ಲೇಂಟ್. ಪ್ಲಸ್ ಅವ್ರದ್ದು ಕೆಲಸ ಇರಲಿಲ್ಲ, ಅದು ಆದರೂ ಅವರು ಸ್ಕ್ರೀನಿಂಗ್ ಮಾಡಿದರು. ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಇದೆಲ್ಲ ಕಂಪ್ಲೇಂಟ್ ಆಗಿ ನಮ್ಮ ಸ್ಟೇಷನ್ ಕಂಪ್ಲೇಂಟ್. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಹೆಣ್ಮಕ್ಳಿಗೆ ಎಷ್ಟು ಸೇಫ್ ನಮ್ಮ ಇಂಡಿಯಾ ಎಂಬ ಪ್ರಶ್ನೆ ಬರುತ್ತೆ. ಯಾಕೆಂತಂದ್ರೆ ಏರ್ಪೋರ್ಟ್ನಲ್ಲೇ ಈಗ ಸುರಕ್ಷತೆ ಇಲ್ಲ, ಈ ರೀತಿಯಾಗಿ ತಪ್ಪು ಮಾಡಿದ್ದಾರೆ. ಅದು ಕೂಡ ವಿದೇಶಿ ಪ್ರಜೆ, ವಿದೇಶಿ ಲೇಡಿ. ಮತ್ತೆ ಅವ್ರ ದೇಶಕ್ಕೆ ಹೋದಾಗ ನಮ್ಮ ಭಾರತದ ಬಗ್ಗೆ ತಪ್ಪಾಗಿ ಹೇಳಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ಖಂಡಿತವಾಗ್ಲೂ ಸಾಹಿತ್ಯ, ಈ ಮಾನವ ಕುಲವನ್ನೇ ತಲೆ ತಗ್ಗಿಸುವಂತ ಪ್ರಕರಣಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ರಾಜ್ಯ ಮತ್ತು ವಿದೇಶಗಳಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗುತ್ತೆ ಅಂತ ಯಾವುದೇ ಸಂಶಯ ಪಡುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಇನ್ನು ಏನೋ ಒಂದು ಸಿಂಗಾಪುರ್ ಮೂಲದ ಒಂದು ಮಹಿಳೆ ಒಂದು ಭಾರತ ದೇಶಕ್ಕೆ ಒಂದು ಪ್ರಯಾಣ ಬೆಳೆಸ್ತಾಳೆ. ಒಂದು ಜನವರಿ 19ರಂದು ರಾತ್ರಿ ಒಂದು ಪ್ರಯಾಣ ಮಾಡುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ಗೆ ಬಂದಂತ ಮಹಿಳೆಗೆ ಒಂದು ಬ್ಯಾಗ್ ನಲ್ಲಿ ಬೀಪ್ ಸೌಂಡ್ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಸೆಕ್ಯೂರಿಟಿ ವ್ಯಕ್ತಿ ಯಾರಿದ್ದಾರೆ ಈತ ಕರ್ಕೊಂಡೋಗಿ ಒಂದು ಶೌಚಾಲಯದಲ್ಲಿ ಒಂದು ಅವೇಚ್ಯವಾಗಿ ಮತ್ತೆ ಕೆಟ್ಟ ಜಾಗದಲ್ಲೆಲ್ಲ ಒಂದು ಟಚ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಇನ್ನು ಏನು ಒಂದು ಅತ್ಯಾಚಾರದ ಒಂದು ಪ್ರಕರಣಕ್ಕೆ ಯತ್ನ ಮಾಡಿದ್ದಾನೆ ಅನ್ನೋಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಒಂದು ಮಹಿಳೆ ತಿಳಿಸುವಂತ ಸಂದರ್ಭದಲ್ಲಿ ಏನು ಸಿಸಿಟಿವಿ ಆಧಾರದ ಮೇಲೆ ಒಂದು ಈ ವ್ಯಕ್ತಿಯನ್ನ ಬಂಧಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಏನೆಲ್ಲ ಘಟನೆಗಳಾಯ್ತು ಮತ್ತೆ ಹೇಗೆಲ್ಲ ಆಯ್ತು ಅನ್ನೋ ನಿಟ್ಟಿನಲ್ಲಿ ಒಂದು ವಿಚಾರಣೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಒಂದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಂಡಿರುವಂತಹ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದು ಎಲ್ಲೋ ಒಂದು ಕಡೆ ತುಂಬಲಾರದ ಒಂದು
ನಷ್ಟ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಬೀಭತ್ಸ ಕೃತ್ಯಕ್ಕೆ ಒಂದು ನಾಚಿಕೆ ಪಡುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ, ಈ ಒಂದು ಘಟನೆಗೆ ಸಾಕ್ಷಿ ಆಗುವಂತ ನಿಟ್ಟಿನಲ್ಲಿ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.